ಹೊಗೆ ಕಾರ್ತಾ ಇರೋ ಎಥೆನಾಲ್ ಫ್ಯಾಕ್ಟರಿ, E20 ಪೆಟ್ರೋಲ್ ಮಹಾ ಹಗರಣ. ನಿಮ್ಮ ಗಾಡಿ ಕತೆ ಮುಗೀತು ಸ್ವಾಮಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಈ ಎಥೆನಾಲ್ ಬ್ಲೆಂಡಿಂಗ್ ಕುರಿತು ದೊಡ್ಡ ಮಟ್ಟದ ಪ್ರಚಾರ ನಡೀತಾ ಇದೆ. ಪರಿಸರ ಸ್ನೇಹಿ ಇಂಧನ ಅಂತೆ, ಕಚ್ಚಾ ತೈಲ ಆಮದು ವೆಚ್ಚಕ್ಕೆ ಬ್ರೇಕ್ ಹಾಕತ್ತಂತೆ, ಆಮೇಲೆ ಮತ್ತೆಂತ ಮಾಲಿನ್ಯ ಮುಕ್ತ ಭಾರತ ಮಾಡತ್ತಂತೆ. ಹೀಗೆ ಸರ್ಕಾರದ ಕಡೆಯಿಂದ ಆಕರ್ಷಕ ಘೋಷಣೆಗಳು ಕೇಳಿಬರುತ್ತೆ. ಆದರೆ ಸ್ವತಂತ್ರ ಪತ್ರಕರ್ತ ಸಾರ್ಥಕ್ ಗೋಸ್ವಾಮಿ ಅವರು ತಮ್ಮ ಇತ್ತೀಚಿನ ತನಿಖಾ ವರದಿಯಲ್ಲಿ ಬಿಚ್ಚಿಟ್ಟಿರುವಂಥ ಸತ್ಯಗಳು ಈ ಆಕರ್ಷಕ ಮುಖವಾಡದ ಹಿಂದಿರುವಂಥ ಭೀಕರ ವಾಸ್ತವವನ್ನ ಕಣ್ಣಿಗೆ ಕಟ್ಟುವಂತೆ ಇಟ್ಟಿದೆ. ನಾವು ಪರಿಸರವನ್ನು ಉಳಿಸ್ತಿದ್ದೇವೆ ಅನ್ನೋ ಭ್ರಮೆಯಲ್ಲಿ ನಿಜಕ್ಕೂ ನಾವು ನಮ್ಮ ನಾಳಿನ ನೀರು ಮತ್ತು ಪ್ರಕೃತಿಯನ್ನ ಸರ್ವನಾಶ ಮಾಡ್ತಿದ್ದೇವಾ ಅನ್ನೋ ಆತಂಕಕಾರಿ ಪ್ರಶ್ನೆ ಈಗ ಮೂಡಿದೆ. ಮೇಘಾಲಯ ಅಂದರೆ ನಮಗೆ ತಕ್ಷಣ ನೆನಪಾಗೋದು ಸುಂದರವಾದ ಪರ್ವತಗಳು, ಹಚ್ಚ ಹಸಿರಿನ ಕಾಡುಗಳು ಮತ್ತು ಜಲಪಾತಗಳು. ಇದೇ ಮೇಘಾಲಯದಲ್ಲಿ ಇಂದು ಪ್ರಕೃತಿಯ ಮೇಲೂ ಮಾಲಿನ್ಯದ ದಪ್ಪ ಮಸಿ ಕುಳಿತಿರುವಂಥ ಒಂದು ಕರಾಳ ಜಾಗ ಇದೆ. ಅದೇ ಬ್ಯೂರ್ನಿ ಹಾತ್. ಕೇವಲ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂಥ ಈ ಪುಟ್ಟ ಪಟ್ಟಣ ಇಂದು ದೆಹಲಿ, ಗಾಜಿಯಾಬಾದ್ ಮತ್ತು ಪಾಕಿಸ್ತಾನದ ಲಾಹೋರ್ ನಗರಗಳಿಗಿಂತಾನೂ ಭೀಕರವಾಗಿ ಕಲುಷಿತವಾಗಿದೆ. ಇಲ್ಲಿನ ಗಾಳಿಯಲ್ಲಿರಬೇಕಾದಂಥ ಮಾಲಿನ್ಯತೆ ಮಿತಿ PM 2.5 ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ್ದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ಹೋಗ್ಬಿಟ್ಟಿದೆ. ದೂರದಿಂದ ಎಲ್ಲಾನು ಹಸಿರಾಗೆ ಕಂಡ್ರೂ ಸಹ ಹತ್ರ ಹೋಗಿ ನೋಡಿದಾಗ ಪ್ರತಿಯೊಂದು ಎಲೆಯ ಮೇಲೂ ಕಪ್ಪು ಮಸಿಯ ಪದರ ಕುಳಿತಿದೆ. ಇಲ್ಲಿನ ಜನ ತಮ್ಮದೇ ಕೈತೋಟದಲ್ಲಿ ಬೆಳೆದಂಥ ತರಕಾರಿಗಳನ್ನು ತಿನ್ನಬೇಕಾದ್ರೂ 3-4 ಬಾರಿ ತೊಳೆದು ಬಟ್ಟೆಯಲ್ಲಿ ಒರೆಸಬೇಕಾದಂಥ ನರಕ ಸದೃಶ್ಯ ಪರಿಸ್ಥಿತಿ ಇದೆ. ಯಾಕಪ್ಪ ಈ ರೇಂಜ್ಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದರೆ, ಆ ಪುಟ್ಟ ಏರಿಯಾದಲ್ಲಿ ಜನ ಇರೋ ಜಾಗದಲ್ಲೇ 80ಕ್ಕೂ ಹೆಚ್ಚು ಭೀಕರ ಮಾಲಿನ್ಯ ಮಾಡೋ ಫ್ಯಾಕ್ಟ್ರಿಗಳನ್ನು ತಂದು ಚುರುಕಾಗಿ ಕೂರಿಸ್ಬಿಟ್ಟಿದ್ದಾರೆ. ಇವು ಹಗಲು ರಾತ್ರಿ ಕಪ್ಪು ವಿಷದ ಹೊಗೆಯನ್ನು ಗಾಳಿಗೆ ಉಗುಳ್ತಾ ಇರುತ್ತೆ. ಅಷ್ಟೇ ಅಲ್ಲ, ನದಿಯ ಒಳಗಡೆ ಕದ್ದು ಮುಚ್ಚಿ ಪೈಪ್ಲೈನ್ ಹಾಕಿ ಫ್ಯಾಕ್ಟ್ರಿಯ ಕೆಮಿಕಲ್ ಕಸನೆಲ್ಲ ನದಿಗೆ ಬಿಡ್ತಿದ್ದಾರೆ. ಇದರಿಂದ ನದಿಯ ಮೀನುಗಳೆಲ್ಲ ಸತ್ತು ತೇಲ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಹಳ್ಳಿ ಜನರಿಗೆ ಉಸಿರಾಡೋಕೆ ಗಾಳಿ ಇಲ್ಲದೆ ಅಸ್ತಮ, ಕೆಮ್ಮು, ಕೊನೆಗೆ ಗಂಟಲಿನ ಕ್ಯಾನ್ಸರ್ ಸಾಧಾರಣ ಆಗೋಗ್ಬಿಟ್ಟಿದೆ. ರೀಸೆಂಟ್ ಆಗಿ ಅಲ್ಲೊಬ್ಬರಿಗೆ ಇದೇ ಪೊಲ್ಯೂಷನ್ ಇಂದ ಗಂಟ್ಲಲ್ಲಿ ದೊಡ್ಡದಾಗಿ ಕ್ಯಾನ್ಸರ್ ಬಂದು ದಾರುಣವಾಗಿ ಸತ್ತು ಹೋಗಿದ್ದಾರೆ. ಸೊ ಅಲ್ಲಿನ ಜನರಿಗೆ ಉಸಿರಾಡೋಕೆ ಆಗ್ತಾ ಇಲ್ಲ ಅಂದ್ರೂ ಪಾಪ ಕೇಳೋರು ಯಾರೂ ಇಲ್ಲ. ಈ ಫ್ಯಾಕ್ಟ್ರಿ ಮಾಲೀಕರು AC ರೂಮಲ್ಲಿ ಕೂತ್ಕೊಂಡು ಕೋಟಿ ಲಾಭವನ್ನು ಎಣಿಸ್ತಿದ್ದಾರೆ. ಆದರೆ ಪಾಪ ಅಲ್ಲಿನ ಬಡ ಜನ ಮತ್ತು ಶಾಲೆಯಿಂದ ಬಂದು ಅದೇ ವಿಷಗಾಳಿಯಲ್ಲಿ ಆಡೋ ಪುಟ್ಟ ಮಕ್ಕಳು ತಮ್ಮ ಪ್ರಾಣವನ್ನು ಕೊಟ್ಟು ಬೆಲೆ ತರ್ತಿದ್ದಾರೆ. ಆದರೆ ಈ ಇಡೀ ಕಥೆಯ ಅತಿ ದೊಡ್ಡ ವಿಚಾರ ಅಂತಂದರೆ, ಒಂದು ಇಡೀ ಊರನ್ನು ಸ್ಮಶಾನ ಮಾಡ್ತಿರುವಂಥ ಈ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗ್ತಾ ಇರೋದು ಬೇರೆ ಏನೂ ಅಲ್ಲ, ಎಥೆನಾಲ್. ಹೌದು, ನಮ್ಮ ಪೆಟ್ರೋಲಿಯಂ ಮಂತ್ರಿಗಳು, ಲೀಡರ್ಸ್ಗಳು ಬಂದು ನಾವು ಪೆಟ್ರೋಲ್ನಲ್ಲಿ 20% ಎಥನಾಲನ್ನು ಮಿಕ್ಸ್ ಮಾಡ್ತಿದ್ದೀವಿ, ಇದರಿಂದ ದೇಶದಲ್ಲಿ ಮಾಲಿನ್ಯ ಕಮ್ಮಿ ಆಗತ್ತೆ, ನಾವು ಪರಿಸರ ಪ್ರೇಮಿಗಳು ಅಂತ ಮೈಕ್ ಮುಂದೆ ಭಾಷಣ ಬಿಗಿತಿದಾರಲ್ಲ. ಆ ಪರಿಸರ ಉಳಿಸೋ ಎಥೆನಾಲ್ ಇಂಧನನ ಇವರು ತಯಾರಿಸ್ತಿರೋದು ಹೇಗೆ ಗೊತ್ತಾ? ಒಂದಿಡೀ ಹಳ್ಳಿ ಜನರ ಬದುಕನ್ನು ಮುಗಿಸಿ ಅವರಿಗೆ ಕ್ಯಾನ್ಸರನ್ನು ಕೊಟ್ಟು ಮಾಲಿನ್ಯ ತಡೆಯೋಕಂತ ಹೋಗಿ ಒಂದಿಡೀ ಪರಿಸರ ಮತ್ತು ಜನರನ್ನು ಸರ್ವನಾಶ ಮಾಡ್ತಿರೋದು ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ವಿಪರ್ಯಾಸ. ಸುಸ್ಥಿರ ಅಭಿವೃದ್ಧಿ ಅನ್ನೋ ಪದನ ಅವರ ಲೀಸ್ಟಿಂದಾನೇ ಡಿಲೀಟ್ ಮಾಡಿ ಆಫೀಸಸ್ಗೆ ಲಂಚ ಕೊಟ್ಟು ಕಾನೂನನ್ನೆಲ್ಲ ಗಾಳಿಗೆ ತೂರಿ ನಡೆಸ್ತಾ ಇರುವಂಥ ಈ ಕಾರ್ಪೊರೇಟ್ ದಂಧೆಯನ್ನು ನಾವೀಗ ಪ್ರಶ್ನೆ ಮಾಡಲೇಬೇಕಲ್ವಾ? ಇದನ್ನೇ ಪ್ರಶ್ನೆ ಮಾಡಬೇಕು ಅಂತ ಪತ್ರಕರ್ತ ಸಾರ್ಥಕ್ ಗೋಸ್ವಾಮಿ ಅವರು ಈ ಎಥೆನಾಲ್ ನೀತಿಯ ಅಸಲಿ ಮುಖವನ್ನು ನೋಡೋಕೆ ಅಸ್ಸಾಂ ಮತ್ತು ಮೇಘಾಲಯ ಗಡಿಯಲ್ಲಿರುವಂಥ ಈ ಬ್ಯೂರ್ನಿ ಹಾತ್ ಪಟ್ಟಣಕ್ಕೆ ಖುದ್ದಾಗಿ ಭೇಟಿ ಕೊಡ್ತಾರೆ. ಅಲ್ಲಿ ಸಾರ್ಥಕ್ ಅವರು ಕಂಡುಕೊಂಡಂಥ ಸತ್ಯ ನಿಜಕ್ಕೂ ಬೆಚ್ಚ ಬೀಳಿಸುವಂತಿದೆ. ಆ ಒಂದು ಪುಟ್ಟ ಪ್ರದೇಶದಲ್ಲಿ 80ಕ್ಕೂ ಹೆಚ್ಚು ಕಾರ್ಖಾನೆಗಳನ್ನು ಒಂದರ ಪಕ್ಕ ಒಂದರಂತೆ ವಸತಿ ಪ್ರದೇಶಗಳ ನಡುವೆನೇ ನಿರ್ಮಿಸಲಾಗಿದೆ. ಇವು ಹಗಲಿರುಳು ಕಪ್ಪು ವಿಷಕಾರಿ ಹೊಗೆ ಗಾಳಿಗೆ ಉಗುಳ್ತಾ ಇರುತ್ತೆ. ಅತ್ಯಂತ ಕಹಿ ಸತ್ಯ ಮತ್ತು ವಿಪರ್ಯಾಸ ಅಂತಂದ್ರೆ, ಮಾಲಿನ್ಯವನ್ನು ಕಡಿಮೆ ಮಾಡೋಕೆ ಸರ್ಕಾರ ಯಾವುದನ್ನ ಪರ್ಯಾಯ ಇಂಧನ ಅಂತ ಪ್ರಚಾರ ಮಾಡ್ತಾ ಇದೆಯೋ ಅದೇ ಎಥೆನಾಲ್ ಅನ್ನು ಉತ್ಪಾದಿಸುವಂತಹ ಫ್ಯಾಕ್ಟರಿಗಳೇ ಇಲ್ಲಿ ಅತಿ ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡ್ತಾ ಇರೋದು.
ಮಾಲಿನ್ಯ ತಡೆಯುವ ಇಂಧನದ ಹೆಸರಲ್ಲಿ ಒಂದಿಡೀ ಊರನ್ನ ಜೀವಂತ ನರಕ ಮಾಡ್ತಿದ್ದಾರೆ. ಭಾರತದಲ್ಲಿ ಎಥೆನಾಲ್ ಅನ್ನ ಪ್ರಮುಖವಾಗಿ ಕಬ್ಬಿಂದ ತಯಾರಿಸಲಾಗುತ್ತೆ. ಕಬ್ಬಿಗಾಗಲೇ ಅತಿ ಹೆಚ್ಚು ನೀರು ಬೇಡುವಂಥ ಬೆಳೆ ಅಂತ ಜಗತ್ತಿಗೆ ಗೊತ್ತಿದೆ. ವರದಿಗಳ ಪ್ರಕಾರ ಕೇವಲ 1 ಲೀಟರ್ ಎಥೆನಾಲ್ ಉತ್ಪಾದಿಸೋಕೆ ಸಾವಿರಾರು ಲೀಟರ್ ನೀರು ವ್ಯಯವಾಗುತ್ತೆ. ಭಾರತದ ಹಲವು ರಾಜ್ಯಗಳು ಈಗಾಗಲೇ ಬೇಸಿಗೆಯಲ್ಲಿ ತೀವ್ರ ಜಲಕ್ಷಾಮವನ್ನು ಎದುರಿಸ್ತಾ ಇದೆ. ಕುಡಿಯೋ ನೀರಿಗಾಗಿ ಜನ ಮೈಲಿಗಟ್ಟಲೆ ಅಲಿತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೋಟ್ಯಾಂತರ ಲೀಟರ್ ಅಂತರ್ಜಲವನ್ನ ಎಥೆನಾಲ್ ಫ್ಯಾಕ್ಟರಿಗಳಿಗಾಗಿ ಧಾರೆ ಏರಿತಾ ಇರೋದು ಎಷ್ಟು ಸರಿ? ಇದು ಪ್ರಕೃತಿ ಮೇಲಿನ ಅತ್ಯಂತ ದೊಡ್ಡ ದೌರ್ಜನ್ಯ ಅಲ್ವಾ? ಇಷ್ಟೆಲ್ಲ ಸಾರ್ವಜನಿಕ ವಿರೋಧ, ಪರಿಸರವಾದಿಗಳ ಎಚ್ಚರಿಕೆ ಮತ್ತು ವೈಜ್ಞಾನಿಕ ಆಧಾರಗಳಿದ್ರೂ ಸಹ ಸರ್ಕಾರಗಳು ಈ ಎಥೆನಾಲ್ ನೀತಿಯನ್ನ ಇಷ್ಟು ಆಕ್ರಮಣಕಾರಿಯಾಗಿ ಜಾರಿಗೆ ತರ್ತಾ ಇರೋದಾದ್ರೂ ಯಾಕೆ? ಇದ್ರ ಹಿಂದೆ ಇರೋದು ದೇಶ ಪ್ರೇಮ ಅಲ್ಲ, ಬದಲಿಗೆ ಶುದ್ಧ ರಾಜಕೀಯ ಮತ್ತು ಉದ್ಯಮಿಗಳ ಸ್ವಾರ್ಥ ಮಾತ್ರ. ಚರ್ಚೆಗಳು, ವರದಿಗಳು ಬೆಟ್ ಮಾಡ್ತಾ ಇರುವಂತೆಯೇ ಯಾವ ಸಚಿವರು ಅಥವಾ ನೀತಿ ನಿರೂಪಕರು ಎಥೆನಾಲ್ ನೀತಿಯನ್ನ ಮುಂಚೂಣಿಯಲ್ಲಿ ನಿಂತು ಬೆಂಬಲಿಸಿದಾರೋ ಅವರದೇ ಕುಟುಂಬಸ್ಥರು ಅಥವಾ ನಿಕಟವರ್ತಿಗಳು ದೇಶದ ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆ ಮತ್ತು ಎಥೆನಾಲ್ ಉತ್ಪಾದನಾ ಘಟಕಗಳ ಮಾಲೀಕರಾಗಿದ್ದಾರೆ. ಇಲ್ಲಿ ಸ್ಪಷ್ಟವಾದ ಹಿತಾಸಕ್ತಿ ಸಂಘರ್ಷ ಕಾಣಿಸುತ್ತೆ. ದೇಶದ ನೈಸರ್ಗಿಕ ಸಂಪನ್ಮೂಲಗಳು ನಾಶ ಆದರೂ ಪರವಾಗಿಲ್ಲ, ತಮ್ಮದೇ ಮಗನ ಅಥವಾ ಕುಟುಂಬದ ಬಿಸ್ನೆಸ್ ಸಾಮ್ರಾಜ್ಯ ಬೆಳಿಬೇಕು, ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಬೇಕು ಅನ್ನೋ ಧೋರಣೆ ಇದರ ಹಿಂದೆ ಎದ್ದು ಕಾಣಿಸುತ್ತೆ. ಆ ಕುಟುಂಬನೇ ಮಿಸ್ಟರ್ ನಿತಿನ್ ಗಡ್ಕರಿ ಫ್ಯಾಮಿಲಿ. ಈ ಯೋಜನೆಯ ಹಿಂದೆ ನಿಂತಿರುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮುಂದೆ ಈಗ ನಾಗರಿಕರು ಪ್ರಶ್ನೆಯನ್ನ ಇಡ್ತಿದ್ದಾರೆ. ಎಥೆನಾಲ್ ಯೋಜನೆಯನ್ನ ಟೀಕಿಸುವವರನ್ನ ಅಥವಾ ಪ್ರಶ್ನಿಸುವವರನ್ನ ದೇಶ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟೋ ಬದಲಿಗೆ ಬ್ಯುರ್ನಿಹತ್ನ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಭೀಕರ ಪರಿಸರ ನಾಶಕ್ಕೆ ನಿಮ್ಮ ಬಳಿ ದತ್ತಾಂಶ ಮತ್ತು ಸತ್ಯಾಂಶಗಳ ಆಧಾರದ ಮೇಲೆ ಉತ್ತರ ಇದೆಯಾ? ಹಸಿರು ಇಂಧನದ ಹೆಸರಲ್ಲಿ ಹಳ್ಳಿಗಳ ಜನರ ಬದುಕನ್ನ, ಅಂತರ್ಜಲವನ್ನ ಬಲಿ ಕೊಡ್ತಾ ಇರೋದನ್ನ ಯಾವ ಅಂಕಿಅಂಶಗಳ ಮೂಲಕ ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ಇನ್ನು ನಾನು ಓಪನ್ ಚಾಲೆಂಜ್ ಹಾಕ್ತೇನೆ. E20 ಪೆಟ್ರೋಲ್ ಬಳಕೆಯಿಂದಾಗಿ ಜಗತ್ತಿನ ಯಾವುದೇ ವಾಹನದಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ನನಗೆ ತೋರಿಸಿ. ಇದು 2025ಯಲ್ಲಿ ನಮ್ಮ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಹಾಕಿದಂತ ಗಂಭೀರ ಸವಾಲಿನ ಮಾತು. ಗಡ್ಕರಿ ಅವರೇ, ನಿಮ್ಮ ಈ ಚಾಲೆಂಜ್ ಸ್ವೀಕರಿಸೋಕೆ ದೇಶದ ಜನರು ಜಗತ್ತನ್ನೆಲ್ಲ ಸುತ್ತೋ ಅಗತ್ಯನೇ ಇಲ್ಲ. ದಯವಿಟ್ಟು ಒಮ್ಮೆ ದಿಲ್ಲಿಯ ಸಚಿವಾಲಯದ ಹವಾನಿಯಂತ್ರಿತ ಕೊಠಡಿಯಿಂದ ಹೊರಗೆ ಬಂದು ನಮ್ಮ ಗಲ್ಲಿಯಲ್ಲಿರುವ ಸಾಮಾನ್ಯ ಮೆಕ್ಯಾನಿಕ್ ಅಂಗಡಿಗಳ ಮುಂದೆ ಬಂದು ನಿಂತ್ಕೊಳ್ಳಿ. ನಿಮ್ಮ ಈ E20 ಪೆಟ್ರೋಲ್ ಪುಣ್ಯದಿಂದಾಗಿ ತಮ್ಮ ವಾಹನಗಳು ಹಾಳಾಗಿ ಕಣ್ಣೀರು ಹಾಕ್ತಾ ಇರುವಂಥ ಲಕ್ಷಾಂತರ ಮಧ್ಯಮ ವರ್ಗದ ಗಾಡಿ ಮಾಲೀಕರು ಮತ್ತು ಕಕ್ಕಾಬಿಕ್ಕಿಯಾಗಿರುವಂಥ ಮೆಕ್ಯಾನಿಕ್ಗಳು ನಿಮ್ಗಲ್ಲಿ ಸಾಲಾಗಿ ಸಿಗ್ತಾರೆ. ಆಟೋಮೊಬೈಲ್ ತಜ್ಞರು ಹೇಳ್ತಾರೆ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಂದಾಗಿಂದ ವಾಹನಗಳ ಮೈಲೇಜ್ 5ರಿಂದ 12% ಅಷ್ಟು ಕಡಿಮೆ ಆಗಿದೆ. ಅಂದ್ರೆ ಸಾರ್ವಜನಿಕರು ಲೀಟರ್ಗೆ 100 ರೂಪಾಯಿಗಿಂತ ಹೆಚ್ಚು ದುಬಾರಿ ಕೊಟ್ಟು ಪೆಟ್ರೋಲ್ ಅನ್ನ ಹಾಕ್ಸಿದ್ರೂ ಸಹ ವಾಹನ ಮಾತ್ರ ಮುಂಚಿನಂತೆ ಮಾರುದ್ದ ಓಡ್ತಾ ಇಲ್ಲ. ಇದು ಗ್ರಾಹಕರ ಜೇಬಿಗೆ ಬೀಳ್ತಾ ಇರುವಂತ ನೇರ ಕತ್ತರಿ ಅಲ್ವಾ? ಭಾರತದಲ್ಲಿ 2023ಕ್ಕಿಂತ ಮುಂಚೆ ರಸ್ತೆಗೆ ಇಳಿದಿರುವಂತಹ ಕೋಟ್ಯಾಂತರ ಹಳೆಯ ವಾಹನಗಳು ಈ E20 ಪೆಟ್ರೋಲ್ಗೆ ಹೊಂದಿಕೊಳ್ಳುವಂತೆ ತಯಾರಾದವು ಅಲ್ಲ. ಎಥೆನಾಲ್ನಲ್ಲಿರುವಂತಹ ಆಮ್ಲೀಯ ಗುಣದಿಂದಾಗಿ ವಾಹನಗಳ ಇಂಧನ ಪೈಪ್ಗಳು, ರಬ್ಬರ್ ಸೀಲ್ಗಳು ಮತ್ತು ಕಾರ್ಬೋರೇಟರ್ಸ್ಗಳು ಅತ್ಯಂತ ವೇಗವಾಗಿ ತುಕ್ಕಿಡಿದು ಹಾಳಾಗೋಗುತ್ತೆ. ಅದರಲ್ಲೂ ಮಳೆಗಾಲ ಬಂತು ಅಂತಂದ್ರೆ ಈ ಪರಿಸ್ಥಿತಿ ಮತ್ತಷ್ಟು ಭೀಕರ ಆಗತ್ತೆ. ಎಥೆನಾಲ್ ಗಾಳಿಯಲ್ಲಿರುವಂಥ ತೇವಾಂಶ ಮತ್ತು ನೀರನ್ನು ಬೇಗನೆ ಹೀರ್ಕೊಳ್ಳುತ್ತೆ. ಇದರ ಪರಿಣಾಮವಾಗಿ ಕಾರ್ಬೋರೇಟರ್ಸ್ ಅಥವಾ ಫ್ಯೂಯಲ್ ಇಂಜೆಕ್ಟರ್ಗಳ ಒಳಗೆ ಬಿಳಿ ಬಣ್ಣದ ಕೆಸರು ಕೂತ್ಕೊಂಡು ಚೆನ್ನಾಗಿ ಓಡ್ತಾ ಇದ್ದಂಥ ವಾಹನಗಳು ರಸ್ತೆ ಮಧ್ಯದಲ್ಲಿ ದಿಢೀರಂತ ನಿಂತೋಗ್ಬಿಡುತ್ತೆ. ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತಾ ಇದೆ ಅಂತಂದ್ರೆ, ಹಳೆ ವಾಹನಗಳಿಗೆ E20ಯನ್ನು ಬಳಸಿ ಇಂಜಿನ್ ಹಾಳಾದ್ರೆ ನಾವು ವ್ಯಾರಂಟಿ ಕೊಡೋದಿಲ್ಲ ಅಂತ ಫೋರ್ಡ್ನಂತಹ ಜಾಗತಿಕ ಆಟೋಮೊಬೈಲ್ ಕಂಪನಿಗಳು ಗ್ರಾಹಕರಿಗೆ ಇಮೇಲ್ ಕಳಿಸಿದೆ. ಇತ ಇನ್ಶೂರೆನ್ಸ್ ಕಂಪನಿಗಳು ಸಹ ಎಥೆನಾಲ್ನಿಂದ ಆಗುವಂಥ ಎಂಜಿನ್ ಹಾನಿಗೆ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೈ ತೊಳ್ಕೊಂಡಿದೆ. ಅಂತಿಮವಾಗಿ ಇವೆಲ್ಲದರ ನಷ್ಟವನ್ನು ಅನುಭವಿಸ್ತಾ ಇರೋದು ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರೇ ಹೊರತು ನೀತಿ ನಿರೂಪಕರಲ್ವೇ ಅಲ್ಲ. ಇಷ್ಟೆಲ್ಲ ತಾಂತ್ರಿಕ ತೊಂದರೆಗಳಿದ್ರೂ ಸಹ ಈ ನೀತಿಯನ್ನು ಬಲವಂತವಾಗಿ ಹೇರ್ತಾ ಇರೋದ್ರ ಹಿಂದೆ ನಿಜಕ್ಕೂ ಇರೋದು ರೈತರ ಹಿತನ ಅಥವಾ ಸ್ವಂತ ಕುಟುಂಬದ ಕಂಪನಿಯ ಹಿತನ? ಈ ಪ್ರಶ್ನೆ ಗಂಭೀರವಾಗಿ ಮೂಡುತ್ತೆ. ನಾಗ್ಪುರದಲ್ಲಿ ಉದ್ಯಮ ಸಾಮ್ರಾಜ್ಯ ಹೊಂದಿರುವಂತಹ ಪವರ್ ಅಂಡ್ ಶುಗರ್ಸ್ ಲಿಮಿಟೆಡ್ ಕಂಪನಿಯನ್ನು ಸ್ಥಾಪಿಸಿದ್ದೇ ಈ ನಿತಿನ್ ಗಡ್ಕರಿ ಅವರು. ಪ್ರಸ್ತುತ ಅದನ್ನು ಅವರ ಮಕ್ಕಳಾದಂಥ ನಿಖಿಲ್ ಗಡ್ಕರಿ ಮತ್ತು ಸಾರಂಗ್ ಗಡ್ಕರಿ ಮುನ್ನಡೆಸ್ತಿದ್ದಾರೆ. ಈ ಇಡೀ ಗ್ರೂಪ್ ಕೇವಲ ಸಕ್ಕರೆ ತಯಾರಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಎಥೆನಾಲ್ ಉತ್ಪಾದನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆಯನ್ನು ಮಾಡಿದೆ. ಕೇಂದ್ರ ಸಚಿವರ ಸ್ವಂತ ಕುಟುಂಬವೇ ಎಥೆನಾಲ್ ಉದ್ಯಮದಲ್ಲಿ ಭಾರಿ ಹೂಡಿಕೆ ಮಾಡಿರುವಾಗ ಅದೇ ಎಥೆನಾಲ್ ಅನ್ನ ಇಡೀ ದೇಶದ ವಾಹನಗಳಿಗೆ ಕಡ್ಡಾಯ ಮಾಡೋ ನಿಯಮಗಳನ್ನು ತರೋದು ಎಷ್ಟು ಸರಿ? ದೇಶದಲ್ಲಿ ಎಥೆನಾಲ್ ಬೇಡಿಕೆ ಹೆಚ್ಚಾದಷ್ಟು ಸಚಿವರ ಕುಟುಂಬದ ಕಂಪನಿಗಳಿಗೆ $1 ಬಿಲಿಯನ್ ಲಾಭ ಗ್ಯಾರಂಟಿ. ಇದು ರೈತರ ಹೆಸರಲ್ಲಿ ಸ್ವಂತ ಕುಟುಂಬಕ್ಕೆ ಹೊಡೆದುಕೊಂಡಂತ ಲಾಟ್ರಿ ಅಲ್ವಾ?
ಸೊ ಸರ್ಕಾರ ನೀಡುವಂಥ ಎಥೆನಾಲ್ ಸಬ್ಸಿಡಿಯ ಮತ್ತು ಈ ಲಾಭದ ಸಿಂಹಪಾಲು ಹೋಗಿ ಸೇರ್ತಾ ಇರೋದು ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಮತ್ತು ರಾಜಕಾರಣಿಗಳ ಜೇಬಿಗೆ ಹೊರತು ಹಗಲಿರುಳು ಕಷ್ಟಪಡುವಂಥ ಸಣ್ಣ ರೈತರಿಗಲ್ಲ. ಇಂದಿಗೂ ದೇಶದ ಕಬ್ಬು ಬೆಳೆಯುವ ರೈತರು ತಮಗೆ ಸಿಗಬೇಕಾದಂಥ ಬಾಕಿ ದುಡ್ಡಿಗಾಗಿ ಸಕ್ಕರೆ ಮಿಲ್ಗಳ ಮುಂದೆ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೇನೆ, ಜನರಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ದೇನೆ ದೇಶದ ಕೋಟ್ಯಾಂತರ ಸಾಮಾನ್ಯ ಜನರ ವಾಹನಗಳನ್ನು ತಮ್ಮ ಲಾಭದ ಪ್ರಯೋಗಾಲಯದ ಇಲಿಗಳಂತಾಗಿ ಮಾಡಿದ್ದು ಯಾವ ನ್ಯಾಯ? ಇನ್ನು ಜಗತ್ತಲ್ಲಿ ಅತಿ ಹೆಚ್ಚು ಎಥೆನಾಲ್ ಬಳಸುವಂತಹ ಬ್ರೆಜಿಲ್ ಅಂತ ದೇಶಗಳಲ್ಲೇ ಜನರಿಗೆ ಮುಕ್ತ ಆಯ್ಕೆಯನ್ನು ಕೊಡಲಾಗಿದೆ. ಗ್ರಾಹಕನಿಗೆ ಇಷ್ಟ ಇದ್ರೆ ನಾರ್ಮಲ್ ಪೆಟ್ರೋಲ್ ಹಾಕಿಸಬಹುದು, ಇಲ್ಲ ಅಂತಂದ್ರೆ ಎಥೆನಾಲ್ ಪೆಟ್ರೋಲನ್ನು ಆರಿಸಿಕೊಳ್ಳಬಹುದು. ಆದರೆ ಭಾರತದಲ್ಲಿ ಹಳೆ ವಾಹನಗಳನ್ನು ಇಟ್ಕೊಂಡಿರುವಂತಹ ಬಡವರ ಮತ್ತು ಮಧ್ಯಮ ವರ್ಗದವರ ಮೇಲೆ ಬಲವಂತವಾಗಿ E20 ಪೆಟ್ರೋಲನ್ನು ಹೇರಲಾಗ್ತಾ ಇದೆ. ನಾರ್ಮಲ್ ಪೆಟ್ರೋಲ್ ಸಿಗದಂತೆ ಮಾಡಲಾಗಿದೆ. ಜನ ಅನುಭವಿಸ್ತಾ ಇರುವಂಥ ಈ ನೈಜ ಕಷ್ಟಗಳನ್ನು ಪೇಯ್ಡ್ ಕ್ಯಾಂಪೇನ್ ಅಥವಾ ದೇಶ ವಿರೋಧಿಗಳ ತಂತ್ರ ಅಂತ ತಳ್ಳಹಾಕೋ ಮೊದಲು ಗ್ಯಾರೇಜ್ಗಳಲ್ಲಿ ಬಿಲ್ ಕಟ್ಟೋಕೆ ಜೇಬು ತಡ್ಕಾಡ್ತಾ ಇರುವಂಥ ದೇಶದ ಸಾಮಾನ್ಯ ನಾಗರಿಕರನ್ನು ಒಮ್ಮೆ ನೋಡಿ. ಗಡ್ಕರಿ ಅವರೇ, ನಿಮ್ಮ ಮುಕ್ತ ಸವಾಲು ಸಂಪೂರ್ಣವಾಗಿ ಸೂಪರ್ ಫ್ಲಾಪ್ ಆಗಿದೆ. ದೇಶದ ಕೋಟ್ಯಾಂತರ ವಾಹನಗಳ ಮತ್ತು ಮಧ್ಯಮ ವರ್ಗದವರ ಭವಿಷ್ಯವನ್ನು ಶೂನ್ಯ ಮಾಡಿರೋ ನೀವು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಲ್ವಾ? ಅಭಿವೃದ್ಧಿ ಅನ್ನೋದು ದೇಶದ ಜನರ ಜೀವ ಮತ್ತು ಜೀವನದ ಬೆಲೆಯಲ್ಲಿ ಬರಬಾರ್ದು. ಹಸಿರು ಇಂಧನದ ಹೆಸರಲ್ಲಿ ಕಾರ್ಪೊರೇಟ್ ಜಗತ್ತು ಮತ್ತು ರಾಜಕಾರಣಿಗಳ ಜೇಬನ್ನು ತುಂಬಿಸ್ತಾ ಇರುವಂಥ ಈ ನೀತಿಯನ್ನು ಈಗಲೇ ನಾವು ಪ್ರಶ್ನಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೇಶದ ಜನತೆ ಹನಿ ನೀರಿಗೂ ಪರದಾಡುವ, ಉಸಿರಾಡಲು ಶುದ್ಧ ಗಾಳಿ ಇಲ್ಲದೆ ಸಾಯುವ ಪರಿಸ್ಥಿತಿ ಬರೋದು ಖಚಿತ. ಸಾರ್ಥಕ್ ಗೋಸ್ವಾಮಿ ಅವರಂಥ ಪತ್ರಕರ್ತರು ದೇಶದ ಕಣ್ಣನ್ನು ತೆರೆಸುವಂಥ ಇಂತಹ ಮಹತ್ವದ ಗ್ರೌಂಡ್ ರಿಪೋರ್ಟನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಮ್ಮ ಜವಾಬ್ದಾರಿ, ಈಗ ನಾವುಗಳು ಈ ವಿಷಯದ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಚರ್ಚೆ ಮಾಡಬೇಕು ಮತ್ತು ಪರಿಸರ ನಾಶದ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು. ಯಾಕೆ ಅಂತಂದರೆ ಇಂದಿನ ನಮ್ಮ ಮೌನ ನಾಳಿನ ಪೀಳಿಗೆಯ ಭವಿಷ್ಯವನ್ನು ಮರುಭೂಮಿಯನ್ನಾಗಿಸಬಹುದು. ಅದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.